ರಾಜ್ಯದವರು ಕೂಡ ಕಾವೇರಿ ನೀರನ್ನು ಆಶ್ರಯ ಇಟ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಇನ್ನು ಹಾಗೆ ಸಂಪರ್ಕದಲ್ಲಿರಿ ಪಟೇಲ್ರೆ, ಕಾವೇರಿ ನೀರು ಬಿಡಲು ಸಿಡಬ್ಲ್ಯೂಎಂಎ ಆದೇಶ ಕೊಟ್ಟಿದೆ. ತಮಿಳುನಾಡಿಗೆ ನೀರು ಹರಿಸಿ ಅಂತ ಹೇಳಿ ಆದೇಶವನ್ನ ಕೊಟ್ಟಿದ್ದು ಕರ್ನಾಟಕಕ್ಕೆ ಇದು ಭಾರಿ ಶಾಕ್. ಇದು ಕಾವೇರಿ ನೀರು ಬಿಡಿ ಸಿಡಬ್ಲ್ಯೂಎಂಎ ಆದೇಶವನ್ನ ಕೊಟ್ಟಿದೆ. ಕರ್ನಾಟಕದ ಪರವಾಗಿ ಗೌರವ್ ಗುಪ್ತಾ ಅವರು ಕೂಡ ಈಗಾಗಲೇ ಅಲ್ಲಿ ವಾದ ಮಂಡನೆ ಮಾಡಿದ್ರು. ತಮಿಳುನಾಡಿಗೆ ನೀರು ಬಿಡೋದಕ್ಕೆ ಯಾಕೆ ಕಷ್ಟ ಅಂತ ವಾಸ್ತವಾಂಶಗಳನ್ನ ಬಿಚ್ಚಿಡುವ ಪ್ರಯತ್ನ ಮಾಡಿದ್ರು. ಆದ್ರೆ ಕರ್ನಾಟಕಕ್ಕೆ ಭಾರಿ ಶಾಕ್. ಇದು ಸಿಡಬ್ಲ್ಯೂಆರ್ಸಿ ಆದೇಶವನ್ನೇ ಪಾಲನೆ ಮಾಡಿ ಅನ್ನುವ ಸೂಚನೆಯನ್ನ ಸಿಡಬ್ಲ್ಯೂಎಂಎ ಕೊಟ್ಟಿದೆ. 3,500 ಕ್ಯೂಸೆಕ್ ನೀರು ಬಿಡಲು ಆದೇಶ ಮಾಡಿದೆ. ನೀರಿಲ್ಲದಂತಹ ಸಂದರ್ಭದಲ್ಲಿ, ಇಂತಹ ಸಂಕಷ್ಟದಲ್ಲಿ ಕರ್ನಾಟಕಕ್ಕೆ ಇದು ಬಿಗ್ ಶಾಕ್. 4 ಟಿಎಂಸಿ ನೀರು ಬಿಡಲು ಆದೇಶವನ್ನ ಹೊರಡಿಸಲಾಗಿದೆ. 15 ದಿನಗಳ ಕಾಲ 3,500 ಕ್ಯೂಸೆಕ್ ನೀರು ಬಿಡಿ ಅಂತ ಹೇಳಿ ಸಿಡಬ್ಲ್ಯೂಆರ್ಸಿ ಆದೇಶ ಹೊರಡಿಸಿತ್ತು. ಕರ್ನಾಟಕದಕ್ಕೋಸ್ಕರ ಅಪೀಲ್ ಹೋಗಿತ್ತು. ನಮ್ಮಲ್ಲಿ ನೀರಿಲ್ಲ, ಕುಡಿಯೋದಕ್ಕೆ ನೀರಿಲ್ಲದ ಸಂದರ್ಭದಲ್ಲಿ ಮತ್ತೊಂದು ರಾಜ್ಯದಲ್ಲಿ ಬೆಳೆಗೆ ನೀರು ಕೊಡೋದು ಹೇಗೆ ಅನ್ನುವ ಪ್ರಶ್ನೆ ಇದು. ಈಗಲ್ಲಿ ಕುಡಿಯೋದಕ್ಕೆ ನೀರು ಇಲ್ಲದ್ರೆ ಜನ ಸಾಯ್ಬೇಕಾ? ಇನ್ನೊಬ್ರು ಮತ್ತೆ ಬೆಳೆ ಬೆಳೆದು ಅವರಿಗೆ ಬೆಳೆಗೆ ನೀರು ಕೊಡುವಂತಹದ್ದು, ನಮ್ಮ ರಾಜ್ಯದ ನೀರು ಹರಿಸಿ ನಮ್ಮವರೇ ಇಲ್ಲಿ ನೀರಿಲ್ಲದೆ ಸಾಯುವಂತಹ ಪರಿಸ್ಥಿತಿ ಇದೆ. ಹಾಗಾದ್ರೆ ಈಗ ಮತ್ತೆ ಸಿಡಬ್ಲ್ಯೂಎಂಎ ಈ ಆದೇಶವನ್ನ ಪಾಲನೆ ಮಾಡಿ ಅಂತ ಹೇಳಿದ್ ಯಾಕೆ? ಈಗ ಕರ್ನಾಟಕದಲ್ಲಿ ವಾಸ್ತವಾಂಶದ ವರದಿಯನ್ನ ಅಲ್ಲಿ ಕೊಡುವಲ್ಲಿ ಸಫಲ ಆಗ್ಲಿಲ್ವಾ? ಆ ಒಂದು ರೀತಿ ಸಕ್ಸಸ್ ಆಗ್ಲಿಲ್ವಾ ಅನ್ನುವ ಪ್ರಶ್ನೆ ಕೂಡ ಇದೆ. ಸಮರ್ಥವಾಗಿ ವಾದ ಮಂಡನೆ ಮಾಡೋದಕ್ಕೆ ಸಾಧ್ಯ ಆಗ್ಲಿಲ್ವಾ? ಸಾಧ್ಯ ಆದ್ರೂ ಕೂಡ ಈ ಆದೇಶವನ್ನ ಕೊಟ್ರ? ತಮಿಳುನಾಡಿನಲ್ಲಿ ಪ್ರತಿವಾದ ಮಾಡುವ ಅದನ್ನ ಸಮರ್ಥವಾಗಿ ಅಲ್ಲಿ ಪ್ರತಿವಾದ ಮಾಡಿದ್ರ? ಕಡಿಮೆ ನಮಗೆ ನೀರು ಹರಿಸಿದ್ದಾರೆ, ಕಡಿಮೆ ನೀರು ಕೊಟ್ಟಿದ್ದಾರೆ. ಈಗಾಗಲೇ ಸಿಡಬ್ಲ್ಯೂಆರ್ಸಿ ಕೊಟ್ಟಿರೋದೇ ಕಡಿಮೆ ನೀರು, ಹೆಚ್ಚಿನ ನೀರು ಹರಿಸಿ ಅಂತ ಹೇಳಿ ಶಿಫಾರಸು ಮಾಡಿ ಅಂತ ಹೇಳಿ ತಮಿಳುನಾಡಿನವರು ಪ್ರತಿವಾದ ಮಾಡಿದ್ರು. ಆದ್ರೆ ಇದೀಗ ಕರುನಾಡಿಗೆ ದೊಡ್ಡ ಶಾಕ್ ಇದು. ಪ್ರತಿ ಬಾರಿ ಕೂಡ ತಮಿಳುನಾಡು ವಿಚಾರದಲ್ಲಿ ಕರ್ನಾಟಕಕ್ಕೆ ಹೀಗೆ ಆಗೋದು. ಇಲ್ಲಿನ ಜನ ಅಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿಗೆ ಒಳಗಾದ್ರೂ ತೊಂದರೆ ಇಲ್ಲ, ಮತ್ತೊಂದು ರಾಜ್ಯದ ಜನರಿಗೆ ಕೊಡಬೇಕು ನೀರು ಅನ್ನುವಂತ ಪರಿಸ್ಥಿತಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಮತ್ತೆ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪಟೇಲ್ರೆ, ನಮ್ಗೆ ಕುಡಿಯೋದಕ್ಕೆ ನೀರಿಲ್ಲದಿದ್ರು ಪರವಾಗಿಲ್ಲ, ಮತ್ತೊಂದು ರಾಜ್ಯದವರು ಬೆಳೆ ಬೆಳೆಯೋದಕ್ಕೆ ಈಗ ಅವರಿಗೆ ಅವಕಾಶ. ಇಲ್ಲಿ ಸರಿಯಾದ ರೀತಿಯಲ್ಲಿ ವಾಸ್ತವಾಂಶಗಳನ್ನು ಬಿಚ್ಚಿಡೋದ್ರಲ್ಲಿ ನಮ್ಮ ಅಧಿಕಾರಿಗಳು ಸಕ್ಸಸ್ ಆಗ್ಲಿಲ್ವಾ ಅಂತ? ಅಫ್ಕೋರ್ಸ್ ನವಿತಾ ಜೈನ್, ಇದು ಕರ್ನಾಟಕದ ಪಾಲಿಗೆ ಮರಣ ಶಾಸನ ಅಂತ ಹೇಳೋದು ತಪ್ಪಾಗ್ಲಾರ್ದು. ಯಾಕಂತ ಹೇಳಿದ್ರೆ ನಾವು ಸುಪ್ರೀಂ ಕೋರ್ಟ್ ಕೂಡ ಹಲವಾರು ತೀರ್ಪುಗಳಲ್ಲಿ ಕುಡಿಯುವ ನೀರಿಗೆ ಮೊದಲ ಆದ್ಯತೆ ಕೊಡಬೇಕಂತ ಹೇಳಿರ್ತಕ್ಕಂಥ. ಆದರೆ ಸಿಡಬ್ಲ್ಯೂಎಂಎ ಕೂಡ ಕರ್ನಾಟಕಕ್ಕೆ ಅತಿ ದೊಡ್ಡ ಹಿನ್ನಡೆ ಆಗಿರ್ತಕ್ಕಂಥದ್ದು. ಸಿಡಬ್ಲ್ಯೂಎಂಎ ಕೂಡ ಇದೀಗ ಕರ್ನಾಟಕಕ್ಕೆ ಶಾಕ್ ಅನ್ನು ಕೊಟ್ಟಿರ್ತಕ್ಕಂಥದ್ದು. ಪ್ರತಿದಿನ 3,500 ಕ್ಯೂಸೆಕ್ಸ್ ನೀರನ್ನು 15 ದಿನಗಳ ಕಾಲ ಹರಿಸಲೇಬೇಕು. ಸುಮಾರು 4.5 ಟಿಎಂಸಿ ನೀರನ್ನು ಹರಿಸಲೇಬೇಕಂತ ಹೇಳಿ ಕರ್ನಾಟಕಕ್ಕೆ ಈಗಾಗಲೇ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಇದೀಗ ಖಡಕ್ ಆದೇಶವನ್ನು ಮಾಡಿರ್ತಕ್ಕಂಥದ್ದು. ಆ ಮುಖಾಂತರ ಎಲ್ಲೊಂದ್ ಕಡೆ ಕರ್ನಾಟಕಕ್ಕೆ ಇದು ಅತಿ ದೊಡ್ಡ ಶಾಕ್ ಅಂತ ಹೇಳಿರ್ತಕ್ಕಂಥದ್ದು. ಈಗಾಗಲೇ ಕುಡಿಯುವ ನೀರಿಗೆ ಆದ್ಯತೆ ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿದ್ರು ಮತ್ತು ಜಲಸಂಪನ್ಮೂಲ ಸಚಿವರು ಕೂಡ ಹೇಳಿದ್ರು. ಮತ್ತು ಕುಡಿಯುವ ನೀರಿಗೆ ಅಷ್ಟೇ ನೀರು ಇರ್ತಕ್ಕಂಥದ್ದು. ನಮ್ಮ ಜಲಾಶಯದಲ್ಲಿ ಇರ್ತಕ್ಕಂಥದ್ದು ಕನಿಷ್ಠ 39 ಟಿಎಂಸಿ ನೀರು ಇರ್ತಕ್ಕಂಥ, ಅದರಲ್ಲಿ 10 ಟಿಎಂಸಿ ಅಷ್ಟು ಈಗಾಗಲೇ ಡೆಡ್ ಸ್ಟೋರೇಜ್ ಆಗಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ಇದೀಗ ಎಲ್ಲೊಂದ್ ಕಡೆ ವಾಸ್ತವಾಂಶವನ್ನು ಕೂಡ ಕರ್ನಾಟಕದ ಅಧಿಕಾರಿ ಆಗಿರ್ತಕ್ಕಂಥ ಗೌರವ್ ಗುಪ್ತರವರು ಮಂಡಿಸಿದ್ದು ಕೂಡ ಇದೀಗ ಸಿಡಬ್ಲ್ಯೂಎಂಎ ಅವರು ಎಲ್ಲೊಂದ್ ಕಡೆ ಇನ್ನೂ ಕೂಡ ಮುಂಗಾರು ಇರ್ತಕ್ಕಂಥದ್ದು, ಮುಂಗಾರು ಮತ್ತು ಜೊತೆಗೆ ಹಿಂಗಾರು ಕೂಡ ಇರ್ತಕ್ಕಂಥದ್ದು. ತಾವು ವಾಸ್ತವಕ್ಕಿಂತಲೂ ಕಡಿಮೆ ನೀರನ್ನು ಹರಿಸಿದ್ದೀರಾ, ಎಲ್ಲೊಂದ್ ಕಡೆ ಸಂಕಷ್ಟ ಸೂತ್ರವನ್ನ ಪಾಲಿಸಿಲ್ಲ ಅಂತ ಹೇಳಿ ಏನು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಹೇಳಿರ್ತಕ್ಕಂಥದ್ದು. ಸಂಕಷ್ಟ ಸೂತ್ರವನ್ನು ನೀವು ತಾವು ಪಾಲಿಸಬೇಕಾಗಿತ್ತು. ಆ ಸಂಕಷ್ಟ ಸೂತ್ರದ ಪಾಲನೆಯ ಪ್ರಕಾರ ಸುಮಾರು 9.45 ಟಿಎಂಸಿ ನೀರನ್ನು ಹರಿಸಬೇಕಾಗಿತ್ತು. ಆದ್ರೆ ಕೇವಲ ನೀವು ಇಲ್ಲಿವರೆಗೂ ಹರಿಸಿರ್ತಕ್ಕಂಥದ್ದು ಕೇವಲ 3.5 ಟಿಎಂಸಿ ನೀರು ಮಾತ್ರ. ಹಾಗಾಗಿ ಸಂಕಷ್ಟ ಸೂತ್ರವನ್ನು ಕೂಡ ತಾವು ಪಾಲನೆಯನ್ನು ಮಾಡಿಲ್ಲ. ಆದ್ರೆ ಈಗ ತಮಿಳುನಾಡಿಗೆ ನೀವು ಸಂಕಷ್ಟ ಸೂತ್ರವನ್ನು ಪಾಲನೆ ಮಾಡದಿದ್ರು ಕೂಡ ಈಗ 4.5 ಟಿಎಂಸಿ ನೀರು ಬಿಡಲೇಬೇಕಂತೇಳಿ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಮತ್ತು ಎಲ್ಲೊಂದ್ ಕಡೆ ಸದ್ಯದ ಜಲಾಶಯಗಳ ಸ್ಥಿತಿಗತಿ ಮತ್ತು ಮಳೆಯ ಕೊರತೆ ಸಂಪೂರ್ಣವಾಗಿ ವಿವರವನ್ನು ಕೊಟ್ಟರು ಕೂಡ ಇಲ್ಲೊಂದ್ ಕಡೆ ತಮಿಳುನಾಡು ಪ್ರಮುಖವಾಗಿ ವಾದ ಮಾಡಿದ್ದು, ನಮಗೆ ಕೊಡಬೇಕಾಗಿರ್ತಕ್ಕಂಥ ನೀರು ಸುಮಾರು 40 ಟಿಎಂಸಿ ಹತ್ತಿರ ಈ ಸಂದರ್ಭದಲ್ಲಿ ಕೊಡಬೇಕಾಗಿತ್ತು. ಆದ್ರೆ ನಮಗೆ ಕೊಟ್ಟಿರ್ತಕ್ಕಂಥದ್ದು ಕೇವಲ 3.5 ಟಿಎಂಸಿ ಅಷ್ಟು. ಮತ್ತು ಸಂಕಷ್ಟ ಸೂತ್ರ ಅನ್ವಯ ಅದನ್ನು ಕೂಡ ಪಾಲನೆ ಮಾಡಿಲ್ಲ. ಸಂಕಷ್ಟ ಸೂತ್ರ ಅನ್ವಯ ಆದ್ರೆ ಇದುವರೆಗೆ ಕೂಡ 9.45 ಟಿಎಂಸಿ ನೀರನ್ನು ಕೊಡಬೇಕಾಗಿತ್ತು. ಆ ನೀರನ್ನು ಕೂಡ ಕೊಟ್ಟಿಲ್ಲ. ಈಗಾಗಲೇ ಕರ್ನಾಟಕದಿಂದ ಸುಮಾರು 12ರಿಂದ 14 ಸಾವಿರ ಕ್ಯೂಸೆಕ್ಸ್ ನೀರು ಫ್ಲೋ ಇರ್ತಕ್ಕಂಥದ್ದು.
ಬೇರೆ ಬೇರೆ ಜಲಾಶಯಗಳು ಕೂಡ ನೀರು ಇರ್ತಕ್ಕಂಥದ್ದು ಮತ್ತು ಸಂಕಷ್ಟ ಸೂತ್ರವನ್ನು ಸಂಕಷ್ಟ ಸೂತ್ರ ಕೂಡ ನಡೆದುಕೊಂಡಿಲ್ಲ. ನಮಗೆ ಈಗ ನೀರಿನ ಆದ್ಯತೆ ಇರತಕ್ಕಂಥದ್ದು, ನೀರಿನ ಅವಶ್ಯಕತೆ ಇರತಕ್ಕಂಥದ್ದು ಮತ್ತು ಹಾಗಾಗಿ ಎಲ್ಲೊಂದ್ ಕಡೆ ಈಶಾನ್ಯ ಮಳೆ ಸಂಬಂಧಪಟ್ಟ ಕೂಡ ಒಂದಷ್ಟು ಏನು ಡೌಟ್ ಇರ್ತಕ್ಕಂಥದ್ದು. ಹಾಗಾಗಿ ನಮಗೆ ಬಿಡಬೇಕಂತೇಳಿ ತಮಿಳುನಾಡು ವಾದವನ್ನು ಮಂಡಿಸಿತು. ಇದೀಗ ಎಲ್ಲೊಂದ್ ಕಡೆ ಕಾವೇರಿ ನೀರು ನಿರ್ವಹಣಾ ಸಮಿತಿ ಏನು ಸೂಚನೆಯನ್ನು ಕೊಟ್ಟಿತ್ತು, ಏನು ಆದೇಶವನ್ನು ಮಾಡಿತ್ತು, ಆ ಆದೇಶವನ್ನು ಖಡಕ್ ಆಗಿ ಕರ್ನಾಟಕ ಪಾಲನೆ ಮಾಡಬೇಕು ಅಂತೇಳಿ ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಆ ಮುಖಾಂತರ CWMA ಕೂಡ ನಮಗೆ ಇದೀಗ ಎಲ್ಲೊಂದ್ ಕಡೆ ನಮ್ಮ ವಾದವನ್ನು ಪರಿಗಣಿಸಿಲ್ಲ. ಆ ಮುಖಾಂತರ ಇದು ಕರ್ನಾಟಕದ ಪಾಲಿಗೆ ಅತಿ ದೊಡ್ಡ ಶಾಕಿಂಗ್ ನ್ಯೂಸ್ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಎಲ್ಲೊಂದ್ ಕಡೆ ಈಗಾಗಲೇ ಕುಡಿಯುವ ನೀರಿಗೆ ಸಮಸ್ಯೆ ಇರ್ತಕ್ಕಂಥದ್ದು ಮತ್ತು ರೈತರು ಬೆಳೆಗೂ ಕೂಡ ನೀರನ್ನು ಕರ್ನಾಟಕ ಹರಿಸ್ತಿಲ್ಲ. ಈಗಾಗಲೇ ಬೆಳೆದು ನಿಂತಿರ್ತಕ್ಕಂಥ ಬೆಳೆಗಳಿಗೂ ಕೂಡ ನೀರನ್ನು ಹರಿಸ್ತಿಲ್ಲ. ಹಲವಾರು ಕಡೆ ಈಗಾಗಲೇ ಕಾವೇರಿ ಕೊಳ್ಳದ ಭಾಗಗಳಲ್ಲಿ ಈಗಾಗಲೇ ಬೆಳೆ ಒಣಗ್ತಿರ್ತಕ್ಕಂಥದ್ದು. ನವಿತಾ ಇಂತಹ ಸಂದರ್ಭದಲ್ಲಿ ಎಲ್ಲೊಂದ್ ಕಡೆ CWMA ತೀರ್ಮಾನ ಮತ್ತು ನಿರ್ದೇಶನ ಮತ್ತು ಆದೇಶ ಕರ್ನಾಟಕದ ಪಾಲಿಗೆ ಅತಿ ದೊಡ್ಡ ಶಾಕಿಂಗ್ ಅಂತ ಹೇಳಲಾಗ್ತದೆ. ಈಗಾಗಲೇ ಕಾವೇರಿ ಕೊಳ್ಳದ ಭಾಗದ ರೈತರು ಸಿಡಿದೆದ್ದಿರ್ತಕ್ಕಂಥದ್ದು. ಕರ್ನಾಟಕ ಸರ್ಕಾರ ಕೂಡ ಯಾವುದೇ ಕಾರಣಕ್ಕೂ ನಾವು ನೀರು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿರ್ತಕ್ಕಂಥದ್ದು. ಇಂತಹ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ತೆಗೆದುಕೊಳ್ಳತಕ್ಕಂಥ ತೀರ್ಮಾನ ಎಂತದ್ದು ಅನ್ನೋದು ಈಗ ಮಹತ್ವದ ತೀರ್ಮಾನ ಕೂಡ ಆಗಬೇಕಾಗಿರ್ತಕ್ಕಂಥದ್ದು. ಇದರ ನಡುವೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಮುಖ್ಯಮಂತ್ರಿಗಳ ಗೃಹ ಕಚೇರಿ ಕೃಷ್ಣಾದಲ್ಲಿ ಸರ್ವಪಕ್ಷಗಳ ಸಭೆಯನ್ನು ಕರೆದಿರ್ತಕ್ಕಂಥದ್ದು. ಈ ಸಭೆಯಲ್ಲಿ ಯಾವ ತೀರ್ಮಾನ ಆಗುತ್ತೆ ಅನ್ನೋದು ಕಾದು ನೋಡಬೇಕಾಗಿದೆ. ಈ ಎಲ್ಲ ಬೆಳವಣಿಗೆ ನಡುವೆ ಕೂಡ ಬಿಜೆಪಿ ಸಂಸದರು ಮತ್ತು ರಾಜ್ಯದ ಕೇಂದ್ರ ಸಚಿವರ ನಿಯೋಗ ಕೂಡ ಕೇಂದ್ರ ಜಲಸಂಪನ್ಮೂಲ ಸಚಿವರನ್ನು ಕೂಡ ಭೇಟಿಯಾಗಿದ್ರು. ಆ ಭೇಟಿಯ ಸಂದರ್ಭದಲ್ಲಿ ಕೂಡ ಹಾಗೆ ಸಂಪರ್ಕದಲ್ಲಿ ಚಿದಾನಂದ ಪಟೇಲ್ ಮಾತಾಡಿಸ್ತೀನಿ. ನಮ್ಮ ಜೊತೆ ಇದೀಗ ಮಾತನಾಡೋದಕ್ಕೆ ಕನ್ನಡ ಪರ ಹೋರಾಟಗಾರರಾಗಿರುವಂತಹ ಸಾರಾ ಗೋವಿಂದ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಾರಾ ಗೋವಿಂದ್ ಅವರೇ, ಈಗಾಗಲೇ CWMA ಕೊಟ್ಟಂತಹ ಆದೇಶ ಕರ್ನಾಟಕದ ಪಾಲಿಗೆ ಮರಣ ಶಾಸನ. ಕಾರಣ ಈಗಾಗಲೇ ನೀರು ಹರಿಸಿ ಅನ್ನುವಂತಹ ಆದೇಶವನ್ನು ಮತ್ತೆ ನೀಡಿರುವಂತದ್ದು. ನೋಡಿ, ಈ ಒಂದು ಕಣ್ಮುಚ್ಕೊಂಡು ಎಲ್ಲೋ ಕೂತ್ಕೊಂಡು ಈ ಒಂದು ಆದೇಶವನ್ನ ಕೊಡ್ತಾರಲ್ಲ, ಈ ತೀರ್ಪಿಗೆ ನಾನು ಅವ್ರನ್ನ ಗೌರವಿಸ್ಬೇಕಾ? ವಾಸ್ತವ ಸ್ಥಿತಿ ಅರ್ಥ ಮಾಡ್ಕೊಳ್ದೇ ಇರೋಷ್ಟು ಮೂರ್ಖರ ಅವರು. 1991ನಲ್ಲಿ ಇದೇ ಒಂದು ಘಟನೆ ಆಗಿತ್ತು. ಅವತ್ತು ಇಡೀ ಬೆಂಗಳೂರು, ಇಡೀ ಕರ್ನಾಟಕ ಹತ್ತಿ ಉರಿದೋಯ್ತು. ಕಾವೇರಿ ನದಿ ಅಂಚಿನಲ್ಲಿ ನೀರಿಲ್ಲ, ಮಳೆ ಆಗಿಲ್ಲ. ಇದು ಯಾರು ನೋಡಲ್ವಾ? ಇದನ್ನ ಆ ಒಂದು ತಂಡ ಕಳಿಸಿ, ತಜ್ಞರ ತಂಡ ಕಳಿಸಿ ಅವರು ಪರಿಶೀಲನೆ ಮಾಡಿ ಆಮೇಲೆ ಒಂದು ತೀರ್ಪು ಕೊಟ್ರೆ ಅದಕ್ಕೆ ಒಂದು ನ್ಯಾಯ ಇದೆ. ಅದು ಬಿಟ್ಟು ಕಣ್ಮುಚ್ಕೊಂಡು ತೀರ್ಪು ಕೊಟ್ಟಿದ್ರಲ್ಲ, ಇದನ್ನ ಕರ್ನಾಟಕದವರು ಇದನ್ನ ಒಪ್ಕೊಳ್ಳೋದಕ್ಕೆ ನಾವೇನು ಷಂಡ್ರ? ನಾವು ಷಂಡ್ರು ಅಲ್ಲ. ನಾವು ಹೋರಾಟಕ್ಕೆ ನಾವು ಸದಾ ಸಿದ್ಧರಿದ್ವಿ. ರಾಜ್ಯ ಸರ್ಕಾರಕ್ಕೆ ನಾನು ಅತ್ಯಂತ ಕಳಕಳಿಯಿಂದ ಮನವಿ ಮಾಡ್ತೇನೆ. ಯಾವುದೇ ಕಾರಣದಲ್ಲೂ 1991ರಲ್ಲಿ ಇದೇ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅವತ್ತಿನ ಮುಖ್ಯಮಂತ್ರಿ ಬಂಗಾರಪ್ಪನವರು ಒಂದು ತೀರ್ಮಾನ ತಗೊಂಡ್ರು, ಸುಗ್ರೀವಾಜ್ಞೆ ಹೊರಡಿಸಿದ್ರು ನೀರ್ ಬಿಡಲ್ಲ ಅಂತ ಹೇಳ್ಬಿಟ್ಟು. ಇವತ್ತು ಅದೇ ತೀರ್ಮಾನವನ್ನ ಈಗಿನ ಮುಖ್ಯಮಂತ್ರಿ ತಗೋಬೇಕು. ರೈತರ ಹಿತವನ್ನ ಕಾಪಾಡಬೇಕು, ಈ ನಾಡಿನ ಹಿತವನ್ನ ಕಾಪಾಡಬೇಕು. ಯಾಕೆಂತ ಹೇಳಿದ್ರೆ ನಾವು ಕೇಳ್ತಾ ಇರೋದು ಕುಡಿಯೋ ನೀರು, ಅವ್ರು ಕೇಳ್ತಾ ಇರೋದು ಬೆಳೆಯೋದಕ್ಕೆ. ಅವರು ಬೆಳೆಗೆ ನೀರು ಕೇಳ್ತಾ ಇದ್ದಾರೆ. ನಾವು ಜಾನುವಾರುಗಳು ನೀರು ಕುಡಿಯೋದಕ್ಕಿಲ್ಲ. ನೀರು 4 TMC ನೀರು ಕೊಟ್ರೆ ನಾವೇನು ಇಲ್ಲಿ ಪ್ರಾಣ ಬಿಡ್ಬೇಕಾ? ಇದು ಅವೈಜ್ಞಾನಿಕವಾದಂತ ತೀರ್ಪು. ಇದನ್ನ ಕರ್ನಾಟಕದ ಕನ್ನಡಿಗರು ಯಾರು ಒಪ್ಕೊಳ್ಳೋದಿಲ್ಲ. ನಮ್ಮ ಹೋರಾಟ ಮುಂದುವರಿಯುತ್ತೆ. ನಾಳೆಯಿಂದ ನಮ್ಮ ಹೋರಾಟ ಮತ್ತೆ ಪ್ರಾರಂಭ ಮಾಡ್ತೀವಿ. ಅದು ಯಾವ ಮಟ್ಟಕ್ಕೆ ಹೋಗುತ್ತೋ ಗೊತ್ತಿಲ್ಲ, ಯಾವ ಮಟ್ಟಕ್ಕೆ ಹೋಗುತ್ತೋ ಗೊತ್ತಿಲ್ಲ. ರಾಜ್ಯ ಸರ್ಕಾರ ಏನ್ ತೀರ್ಮಾನ ತಗೊಳ್ತಾರೋ ಅದ್ರ ಮೇಲೆ ನಾವು ನಿಂತಿದ್ದೀವಿ. ಈಗ ಸಂಡೇ ಸರ್ವಪಕ್ಷಗಳ ಸಭೆಯನ್ನ ಕರೆದಿದ್ದಾರೆ ಮುಖ್ಯಮಂತ್ರಿಗಳು. ಸರ್ವ ಪಕ್ಷದ ಸಭೆ ಕರೆದು ಅಲ್ಲೇನ್ ತೀರ್ಮಾನ ತಗೊಳ್ತಾರೋ ತಗೊಳ್ಳಿ. ನಮ್ಮ ಒಂದು ನಿಲುವೇನು ಅಂದ್ರೆ ಯಾವುದೇ ಕಾರಣಕ್ಕೂ ಕಾವೇರಿ ನದಿ ನೀರನ್ನ ಬಿಡಬಾರ್ದು. ಮಳೆ ಆದ್ರೆ ನಾವು ಏನು ಇಟ್ಕೊಳಕ್ಕಾಗಲ್ಲ, ನಾವು ಬಿಡ್ತೀವಿ. ಹೋದ ವರ್ಷ ನಿಮ್ಗೆ ನೀವು ಕೇಳಿದಕ್ಕಿನ್ನ ಒಂದು 30-40 TMC ನೀರ್ ಜಾಸ್ತಿ ಹೋಗಿದೆಯಲ್ಲ, ಅದನ್ನ ನೀವು ತಡೆ ಹಿಡ್ಕೋಬೋದಲ್ಲ ಎಲ್ಲಾದ್ರೂ ಒಂದ್ ಕಡೆ. ಆ ಕೆಲಸ ನೀವು ಮಾಡಿಲ್ಲ. ಪದೇ ಕರ್ನಾಟಕದ ಮೇಲೆ ಅದು ಹುಟ್ಟಿ ಹರಿಯೋ ನಿಧಿ ಕಾವೇರಿ ಕರ್ನಾಟಕದಲ್ಲಿ. ನಮ್ಗಿಲ್ದೇ ಇರೋ ಹಕ್ಕು ನಿಮ್ಗೆ. ಇದು ಯಾರು ಒಪ್ಕೋತಾರೆ? ಇದು ಎಂತ ದುರಂತ ಕನ್ನಡಿಗರಿಗೆ ಗೊತ್ತಿಲ್ವಾ? ಭಾರತದ ಭೂಪಟದಲ್ಲಿ ಕರ್ನಾಟಕ ಇದೆಯೇ ಇಲ್ವಾ? ಈ ರೀತಿ ತೀರ್ಪು ಕೊಟ್ರೆ ಇವ್ರನ್ನ ನ್ಯಾಯಾಧೀಶರು ಅಂತಾರ ಇಲ್ಲ ಮೂರ್ಖರು ಅಂತಾರ? ಮನುಷ್ಯನಿಗೆ ಬುದ್ಧಿ ಇರಬೇಕು, ಪರಿಸ್ಥಿತಿಯನ್ನ ಅವಲೋಕನ ಮಾಡ್ಬೇಕು, ಸತ್ಯತೆಯನ್ನ ತಿಳ್ಕೊಂಡು ಜನರ ಮುಂದೆ ಇಡಬೇಕು. ಅವ್ರಿಗೂ ಹೇಳ್ಬೇಕು ಕರ್ನಾಟಕದಲ್ಲೇ ನೀರಿಲ್ಲ, ಕುಡಿಯೋದಕ್ಕೂ ನೀರಿಲ್ಲ, ನಿಮ್ಗೆ ಹೆಂಗ್ ಬಿಡ್ತಾರೆ? ಇದನ್ನ ಕೇಳಕ್ಕಾಗಲ್ವಾ ಅವ್ರಿಗೆ? ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ
ಕೇವಲ ನಾವು ಮಾತ್ರ ಅದನ್ನೆಲ್ಲ ಅಪ್ಲೈ ಮಾಡ್ಕೋಬೇಕು, ಬೇರೆ ಯಾರಿಗೂ ಕೂಡ ಅದೆಲ್ಲ ಯಾವುದು ಅನ್ವಯ ಆಗಲ್ಲ. ಹೌದು, ಇದು ದುರಂತ, ಈ ನಾಡು ಕಂಡಂತ ದುರಂತ. ನಮ್ಮವ್ರು ಗಟ್ಟಿತನದಲ್ಲಿ ಇದ್ರೆ ನಾವ್ಯಾಕೆ ಈ ಪರಿಸ್ಥಿತಿಯಲ್ಲಿ ಇರ್ಬೇಕಾಗಿತ್ತು? ನಮ್ಮವ್ರು ಎಲ್ಲಾರು ಓಲೈಸೋದಕ್ಕೆ ಹೋಗ್ತಾರೆ, ಎಲ್ಲಾರನ್ನೂ ತಪ್ಕೊಳಕ್ ಹೋಗ್ತಾರೆ. ಅದು ಬಂದಿರೋ ಪರಿಸ್ಥಿತಿ ಇವತ್ತು. ಹಾಗಾಗಿ ನಾನು ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ, ನೀವು ಗಟ್ಟಿಯಾದಂತಹ ತೀರ್ಮಾನ ತಗೊಳ್ಳಿ, ಜನ ನಿಮ್ಮ ಬೆನ್ನಿಂದ ಇರ್ತಾರೆ. ಇವತ್ತು ಅವ್ರು ಕೊಟ್ಟಿರುವಂತ ತೀರ್ಪನ್ನ ಧಿಕ್ಕರಿಸಿ ಮುಂದೆ ಏನಾಗುತ್ತೆ ನೋಡೋಣ. ಜೈಲ್ಗೆ ಹಾಕ್ತಾರೆ, ಹಾಕ್ಲಿ. ಪ್ರತಿ ಸರ್ಕಾರ, ಯಾವ ಸರ್ಕಾರ ಬೇಕಾದ್ರೂ ಬರ್ಲಿ, ಯಾವ ಪಕ್ಷ ಬೇಕಾದ್ರೂ ಬರ್ಲಿ, ಇವರ ಟಾರ್ಗೆಟ್ ಇರೋದೇನು? ಕರ್ನಾಟಕ, ಇಲ್ಲಿನ ನೀರು, ಕರ್ನಾಟಕ. ಇದು ಈಗ ಕಾಂಗ್ರೆಸ್ ಕೂಡ ಅಲ್ಲಿ ಇರುವಂತದ್ದು ತಮಿಳ್ನಾಡಿನಲ್ಲಿ ಈಗ ಟಿವಿಕೆ ಜೊತೆ. ಈಗ ನಾಳೆ ನಮ್ಮ ಸಭೆಯಲ್ಲಿ ನಾವು ಒಂದು ಸಭೆ ಕರೆದಿದ್ದೀವಿ. ನಾಳೆ ಸಭೆಯಲ್ಲಿ ಒಂದು 100-150 ಸಂಘಟನೆಗಳು ಸೇರ್ತಾ ಇದ್ದೀವಿ. ಇವತ್ತು ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಕೂಡ ಒಂದು ಪ್ರೆಸ್ ಮೀಟ್ ಇತ್ತು, ಅಲ್ಲೂ ಕೂಡ ಹೇಳಿದ್ದಾರೆ ನೀರನ್ನ ಬಿಡಬಾರ್ದು, ರೈತರು ಮತ್ತೆ ಈ ನಾಡಿನ ಜನ ಏನ್ ತೀರ್ಮಾನ ತಗೊಳ್ತಾರೋ ಅವ್ರ ಜೊತೆ ನಮ್ಮ ಹೋರಾಟ ಇರುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ನೇರವಾಗಿ ಈ ಚಲನಚಿತ್ರ ವಾಣಿಜ್ಯ ಮಂಡಳಿ ಆದೇಶ ತೀರ್ಮಾನ ತಗೊಂಡಿದ್ದಾರೆ. ಅದಿರ್ಲಿ ಒಂದ್ ಕಡೆ. ಈಗ ನಾವೇನ್ ಮಾಡ್ಬೇಕು, ಕನ್ನಡ ಪರ ಹೋರಾಟಗಾರರು ನಾವು ತೀರ್ಮಾನ ಮಾಡ್ತೀವಿ. ಮಧ್ಯಾಹ್ನ 11 ಗಂಟೆಗೆ ಸಭೆ ಕರೆದಿದ್ವಿ, ಅಲ್ಲಿ ತೀರ್ಮಾನ ತಗೊಂಡು ಮುಂದಿನ ಹೋರಾಟ ರೂಪರೇಷವನ್ನ ಅಲ್ಲಿ ತೀರ್ಮಾನ ಮಾಡ್ತೀವಿ. ಈಗ ಯಾವುದೇ ಕಾರಣಕ್ಕೂ ನೀರ್ ಬಿಡಬಾರ್ದು, ಯಾವುದೇ ಕಾರಣಕ್ಕೂ ಯಾವ ಒತ್ತಡಕ್ಕೂ ಯಾವ ಆದೇಶಕ್ಕೂ ಕೂಡ ತಲೆ ಬಾಗಬಾರ್ದು. ಇದು ಕನ್ನಡಿಗರ ಒಂದು ಮರಣ ಶಾಸನ ಬರಿತಾ ಇದ್ದಾರೆ ಅವರು. ಕನ್ನಡಿಗರ ಮೇಲೆ, ಕರ್ನಾಟಕದ ರೈತರ ಮೇಲೆ ಮರಣ ಶಾಸನವನ್ನ ಬರೆದು ತೀರ್ಪನ್ನ ಕೊಡ್ತಾ ಇದ್ದಾರೆ. ಪ್ರತಿ ಬಾರಿನು ಯಾವಾಗ ನೋಡಿ, ಯಾವ ಸಂದರ್ಭದಲ್ಲಿ ನೋಡಿ. ಅವತ್ತು 91ರಲ್ಲಿ 26 ಜನ ಕನ್ನಡ ಹೋರಾಟಗಾರರು ಪೊಲೀಸ್ನವ್ರು ಗುಂಡಿಗೆ ಬಲಿಯಾದ್ರು. ಅದೇ ಪರಿಸ್ಥಿತಿ ನಿರ್ಮಾಣ ಆಗ್ಬೇಕಾ ಈಗ? ಇದು ಕೇಂದ್ರಕ್ಕೆ ಗೊತ್ತಿಲ್ವಾ? ಯಾಕೆ ಈ ರೀತಿ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತೀರಾ? ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ತಮಿಳ್ಗರೇ ಇಲ್ಲಿ ಇರುವಂತದ್ದು ಹಂಗ್ ನೋಡಕ್ ಹೋದ್ರೆ. ಈಗ ತಮಿಳ್ನವ್ರು ಇದ್ದಾರೆ, ಅವ್ರು ಬಾಯಿ ಮುಚ್ಕೊಂಡಿದ್ದಾರೆ. ಅವರು ಆ ಜನ ಇವತ್ತು ಮಾತಾಡ್ತಾ ಇಲ್ಲ, ಹಿಂದೆ ಮಾತಾಡಿದ್ರು, ಅವತ್ತು ಪಾಠ ಕಲಿಸಿದ್ರು. ಆದ್ರೆ ಇವತ್ತು ಮಾತಾಡ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅವರೆಲ್ಲೂ ವಾಸ ಮಾಡ್ತಾ ಇದ್ವಿ, ಯಾವ ನೀರು ಕುಡಿತಾ ಇದೀವಿ ಅಂತ ಆ ಜನಕ್ಕೂ ಗೊತ್ತಾಗಿದೆ. ಆ ಧೋರಣೆ ಹೋಗಿದೆ. ಈಗ ಅವರು ನಮ್ಮವರಾಗಿದ್ದಾರೆ, ಇಲ್ಲಿರುವಂತ ಪರಭಾಷೆಯವರು ನಮ್ಮವರಾಗಿದ್ದಾರೆ. ಹಾಗಾಗಿ ನೋಡೋಣ, ನಾವು ಅವರನ್ನು ಹೋರಾಟ ಕರಿತೀವಿ. ಎಷ್ಟು ಜನ ಬರ್ತಾರೆ ನೋಡೋಣ. ನಿಜ ನಿಜ. ಈಗ ನಾಡಿದ್ದು ಮತ್ತೆ ಸಭೆ ಕೂಡ ಇದೆ. ಈಗ ವಿಜಯ್ ಅವರು ಇಲ್ಲಿಗೆ ಬಂದು ಸಭೆಯನ್ನು ಮಾಡುವಂತಹ ವಿಚಾರ, ಅದರಲ್ಲಿ ಏನಾಗುತ್ತೆ ಅನ್ನೋದು ಅಲ್ಲೇ ಪ್ರೊಟೆಸ್ಟ್ ಕೂಡ ಆಗ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ನೋಡೋಣ ಏನಾಗುತ್ತೆ ಅಂತ ಈ ವಿಚಾರದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಸಾರಾ ಗೋವಿಂದ್ ಅವರೇ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆ ಇದೀಗ ರೈತ ಮುಖಂಡರಾಗಿರುವಂತಹ ಕುರುಬೂರು ಶಾಂತಕುಮಾರ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಾಂತಕುಮಾರ್ ಅವರೇ, ಈಗಾಗಲೇ CWMA ಕೊಟ್ಟಂತಹ ಒಂದು ಸೂಚನೆ ಆದೇಶವನ್ನು ನೀವು ಗಮನಿಸಿದ್ದೀರಿ ಅಂತ ಅನ್ಕೊಳ್ತೀನಿ. ಏನು ಹೇಳೋದಕ್ಕೆ ಬಯಸ್ತೀರಿ? ಯಾವ ಕಾರಣಕ್ಕೂ ರಾಜ್ಯ ಸರ್ಕಾರ ನೀರ್ ಬಿಡುತ್ತೀವಿ ಅನ್ನೋ ತೀರ್ಮಾನ ತಗೋಬಾರ್ದು, ನೀರನ್ನ ಬಿಡೋದಿಲ್ಲ ಅನ್ನುವಂತ ಎಚ್ಚರಿಕೆಯನ್ನು ಕೊಡ್ಬೇಕಾಗ್ತದೆ. ಯಾಕೆಂದ್ರೆ ಕಳೆದ 2 ತಿಂಗಳಿಂದ ಮಳೆ ಆಗದೆ ಬರಗಾಲದಿಂದ ನಮ್ಮ ರೈತರ ಬೆಳೆಗಳೆಲ್ಲ ಒಣಗೋಗಿದೆ, ಕುಡಿಲಿಕ್ಕೂ ನೀರಿಲ್ಲ ಅಂತ ಸಂಕಷ್ಟ ಪಡ್ತಾ ಇದೀವಿ. ಬೆಂಗಳೂರು ನೀರು ಸರಬರಾಜು ಮಂಡಳಿಯವರು ಈಗಾಗಲೇ ನೀರನ್ನ ಮಿತವಾಗಿ ಬಳಸಿ ನೀರನ್ನ ಮುಂದೆ ಕೊಡ್ತಿದ್ದಂತ ಪರಿಸ್ಥಿತಿ ಕೊಡ್ಲಿಕ್ಕೆ ಆಗಲ್ಲ, ಕುಡಿಯೋ ನೀರಿನ ಸಮಸ್ಯೆ ಇದೆ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಇಷ್ಟೆಲ್ಲ ಗೊತ್ತಿದ್ಮೇಲೂ ಕೂಡ ಸರ್ಕಾರ ನೀರನ್ನ ಹೆಂಗ್ ಬಿಡ್ಲಿಕ್ಕೆ ಸಾಧ್ಯ? ಅದರಿಂದ ಈ ಆದೇಶವನ್ನ ಧಿಕ್ಕರಿಸಬೇಕು, ಮತ್ತೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮತ್ತೆ ಮನವಿಯನ್ನ ಸಲ್ಲಿಸಬೇಕು ಅಂತ ನಾನು ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನ ಮಾಡ್ತೇವೆ. ಈಗ ನೋಡಿ, ಇಷ್ಟು ಸಮಸ್ಯೆ ಇದೆ, ಕುಡಿಯೋದಕ್ಕೆ ನೀರಿಲ್ಲ ಅಂತ ನಾವು ಹೇಳ್ತಾ ಇದೀವಿ. ಅವ್ರು ಹಂಗಲ್ಲ, ನಮ್ಗೆ ಬೆಳೆಗ್ ನೀರ್ ಬೇಕು, ನೀವ್ ಏನ್ ಕೊಟ್ರಿ, ನಮ್ಗೆ 9.46 TMC ಬಾಕಿ ಇದೆ ಅನ್ನೋದನ್ನ ಅದನ್ನೇ ಹೇಳ್ತಾರೆ ಹೊರತು ನೀವು ಸಂಕಷ್ಟ ಸೂತ್ರವನ್ನೇ ನೀವು ಅಲ್ಲಿ ಪಾಲನೆ ಮಾಡ್ತಾ ಇಲ್ಲ ಅನ್ನೋದನ್ನೇ ಮೇಲೆ ಇಟ್ಟು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಪ್ರತಿ ಬಾರಿ ಕೂಡ ಕರ್ನಾಟಕಕ್ಕೆ ಇದೇ ಅನ್ಯಾಯ ಆಗ್ತಾ ಇರೋದು. ಪ್ರತಿ ಸಲ ಕೂಡ ನಾವು ತಲೆಬಾಗ್ಬೇಕು ಅನ್ನುವಂತಹ ಪರಿಸ್ಥಿತಿ. ಮೇಡಮ್, ತಮಿಳುನಾಡಿನವರು ಹೇಳ್ತಾರೆ ಹೋದ ವರ್ಷ ನಾವು 250 TMC ನೀರನ್ನ ಸಮುದ್ರಕ್ಕೆ ಹರಿಸಿದ್ದಾರೆ ವೇಸ್ಟ್ ಆಗಿ, ಹೆಚ್ಚುವರಿ ನೀರು ಕೊಟ್ವಲ್ಲ, ಅವಾಗ ನಾವೇನ್ ತಡೆದಿಟ್ಕೊಂಡಿದ್ವಾ? ಮಳೆ ಬಂದ್ರೆ ನೀರು ಬಂದ್ರೆ ನಾವು ಕೊಡ್ತೀವಿ, ನಾವು ತಡೆದಿಟ್ಕೊಳ್ಳಕ್ ಸಾಧ್ಯ ಇಲ್ಲ. ಅದನ್ನ ಆಲೋಚನೆ ಮಾಡ್ಬೇಕಾಗ್ತದೆ. ಈಗ 9 TMC ನೀರು ಕೊಟ್ಟಿಲ್ಲ ಅಂದ್ರೆ
ಈಗ ಜಲಾಶಯದಲ್ಲಿ 45 TMC ನೀರಿದೆ, ಅದನ್ನ ಬಳಸಿ ಅಂತ ಹೇಳಿ ನಮ್ಮ ರೈತರು ಬದುಕಬೇಕಾ ಬೇಡವಾ? ಕುಡಿಯೋ ನೀರಿಲ್ಲ, ಬೆಳೆಗಳೆಲ್ಲ ಒಣಗ್ತಾ ಇದೆ. ಮತ್ತೆ ಇಷ್ಟೊಂದು ಸಂಕಷ್ಟ ಬಂದಿರತಕ್ಕಂಥ ಸಮಯದಲ್ಲಿ ಪ್ರತಿ ಬಾರಿನೂ ನ್ಯಾಯಾಲಯದ ತೀರ್ಪು ಅದರ ಪ್ರಕಾರ ನೀರು ಕೊಡಿ ಅಂದ್ರೆ ಸಂಕಷ್ಟ ಸೂತ್ರ ಎಲ್ಲಿದೆ? ಹೌದು, ಮಳೆ ಬಂದಿರತಕ್ಕಂಥ ಪ್ರಮಾಣ ಕಡಿಮೆ ಇದೆ. ಆ ಹಿನ್ನೆಲೆಯಲ್ಲಿ ನೀರು ಕೊಡ್ಲಿಕ್ಕೆ ಆಗಲ್ಲ. ಸರ್ಕಾರ ಮತ್ತೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಲಿ ಅಂತಕ್ಕಂಥದ್ದು ನನ್ನ ಒತ್ತಾಯ. ಓಕೆ, ಫೈನ್. ಥ್ಯಾಂಕ್ ಯು ಸೋ ಮಚ್ ಕುರುಬೂರು ಶಾಂತಕುಮಾರ್ ಅವರ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ.